ಪ್ರೀತಿಯ ವಿದ್ಯಾರ್ಥಿಗಳೇ, ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಗಣಿತ ವಿಷಯ 2024-25 ಈ ಒಂದು ಕಾರ್ಯಕ್ರಮ ನಡೆಯುತ್ತಿದ್ದು, ಈಗಾಗಲೇ ನಾನು ಹಲವಾರು ಪುನರ್ಮನನ ಹಾಳೆಯನ್ನು ಬಿಡಿಸಿದ್ದು, ಈ ದಿನ ನಾವು ಪುನರ್ಮನನ ಹಾಳೆ 21 ನೋಡೋಣ. ಈ ಒಂದು ಪುನರ್ಮನನ ಹಾಳೆಯಲ್ಲಿ ಚೌಕ, ಆಯತ, ತ್ರಿಭುಜಗಳ ಸುತ್ತಳತೆ ಮತ್ತು ವಿಸ್ತೀರ್ಣ. ಕಲಿಕಾ ಫಲ ಏನಿದೆ ಅಂದರೆ ಸರಳ ರೇಖಾಕೃತಿಗಳಾದ ಚೌಕ, ಆಯತ ಮತ್ತು ತ್ರಿಭುಜಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಅಂತಿದೆ. ಇಲ್ಲಿ ನೋಡ್ರಿ, ಚಟುವಟಿಕೆ 1 ಅವರು ಏನು ಕೊಟ್ಟಿದ್ದಾರೆ ಅಂತಂದರೆ ಸರಳ ಆಕೃತಿಗಳ ಸುತ್ತಳತೆ ಅಂತಿದೆ. ನಿಮಗೆ ಗೊತ್ತಿರುವ ಸರಳ ರೇಖಾಚಿತ್ರಗಳನ್ನು ಬರೆಯಿರಿ ಅಂತಿದೆ. ಇಲ್ಲಿ ಆಯತ ಕೊಟ್ಟಿದ್ದಾರೆ. ನೀವು ಸ್ಕೇಲ್ ಇಟ್ಟು ಏನು ಮಾಡಬೇಕು ಅಂದರೆ ಒಂದು ತ್ರಿಭುಜವನ್ನು ರಚನೆ ಮಾಡಿ, ಒಂದು ತ್ರಿಭುಜ ರಚನೆ ABC ಅಂತ ಹೆಸರು ಕೊಡ್ಬೋದು, ತ್ರಿಭುಜ ರಚನೆ. ನೆಕ್ಸ್ಟ್ ಇನ್ನೊಂದು ಯಾವುದು ತಗೋತೀರಿ, ಒಂದು ಕೈವಾರದಿಂದ ಏನು ಮಾಡಿರಿ, ವೃತ್ತವನ್ನು ತಗೊಳ್ರಿ, ವೃತ್ತ ಆಗುತ್ತೆ. ನೆಕ್ಸ್ಟು ಒಂದು ಚೌಕವನ್ನು ತಗೋರಿ, ಇದಕ್ಕೂ ಹೆಸರು ಕೊಡ್ರಿ, ಸ್ಕೇಲ್ ಇಟ್ಟು ಹಾಕಬೇಕು. ಈ ರೀತಿ ಇವು 4 ಆಕೃತಿಗಳದು. ನೆಕ್ಸ್ಟ್ ಇಲ್ಲಿ ಕೆಳಗಿನ ಉದಾಹರಣೆಯಂತೆ ಉಳಿದ ಆಕೃತಿಗಳ ಸುತ್ತಳತೆ ಕಂಡುಹಿಡಿಯಿರಿ ಅಂತಿದೆ. ಮಾದರಿ ಚಿತ್ರ ಕೊಟ್ಟಿದ್ದಾರೆ. ಒಂದು AB ಅಳತೆ 3 ಸೆಂಟಿಮೀಟರ್, AE ಅಳತೆ 3 ಸೆಂಟಿಮೀಟರ್ ಇದೆ, AB ಅಳತೆ 6 ಸೆಂಟಿಮೀಟರ್ ಇದೆ, BC ಅಳತೆ 5 ಸೆಂಟಿಮೀಟರ್ ಇದೆ, CD ಅಳತೆ 2 ಸೆಂಟಿಮೀಟರ್ ಇದೆ, DE ಅಳತೆ 4 ಸೆಂಟಿಮೀಟರ್, EA ಅಳತೆ 3 ಸೆಂಟಿಮೀಟರ್ ಇದೆ. ಇವುಗಳನ್ನು ಒಟ್ಟು ಕೂಡಿಸಿದಾಗ 20 ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ ಇದನ್ನು. ನೆಕ್ಸ್ಟ್ ಎರಡನೇ ಚಿತ್ರವನ್ನು ನೋಡಿದಾಗ ಇಲ್ಲಿ ನೋಡ್ರಿ, 1 2 3 4 5 ಅಂದರೆ ಪಂಚಭುಜಾಕೃತಿ. ಇದು ಪಂಚಭುಜಾಕೃತಿಯಲ್ಲಿ PQನ ಅಳತೆ, ಇಲ್ಲಿ ಒಟ್ಟು ಸುತ್ತಳತೆ ಅಂದಾಗ ಎಷ್ಟು ಬಾಹುಗಳು ಇರ್ತಾವೆ ಅವುಗಳ ಒಟ್ಟು ಮೊತ್ತವನ್ನು ಮಾಡಬೇಕು. PQ ಪ್ಲಸ್ QR ಪ್ಲಸ್ RS ಪ್ಲಸ್ ST ಪ್ಲಸ್ TP. ಹೌದಾ? ಇಲ್ಲಿ PQನ ಅಳತೆ 8 ಸೆಂಟಿಮೀಟರ್ ಇದೆ, QRನ ಅಳತೆ 7 ಸೆಂಟಿಮೀಟರ್ ಇದೆ, RSನ ಅಳತೆ 6 ಸೆಂಟಿಮೀಟರ್ ಇದೆ, ST ಅಳತೆ 5 ಸೆಂಟಿಮೀಟರ್ ಇದೆ, TP ಅಳತೆ 1 ಸೆಂಟಿಮೀಟರ್. ಇವುಗಳನ್ನಷ್ಟು ಕೂಡಿಸಿದಾಗ ಎಷ್ಟಾಗುತ್ತೆ? 27 ಸೆಂಟಿಮೀಟರ್. ಸುತ್ತಳತೆಯನ್ನು ಸೆಂಟಿಮೀಟರ್ನಲ್ಲೇ ಅಳೆಯಲಾಗುತ್ತದೆ. ಇನ್ನು ನೆಕ್ಸ್ಟ್ ನೋಡಿದಾಗ ತ್ರಿಭುಜ XYZ ಇದೆ. XY ಪ್ಲಸ್ YZ ಪ್ಲಸ್ ZX 4 ಪ್ಲಸ್ 7 ಪ್ಲಸ್ 8 ಒಟ್ಟು ಎಷ್ಟಾಗುತ್ತೆ? 19 ಸೆಂಟಿಮೀಟರ್ ಆಗುತ್ತೆ. ಇನ್ನು ಮುಂದಿನ ಒಂದು ಚಟುವಟಿಕೆಯನ್ನು ನೋಡೋಣ. ಆದ್ದರಿಂದ ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಏನಂತ ಕರಿತೀವಿ? ನಾವು ಸುತ್ತಳತೆ ಅಂತ ಕರಿತೀವಿ. ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ. ಸುತ್ತಳತೆಯನ್ನು ಉದ್ದದ ಮಾನಗಳಾದ ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್ಗಳಲ್ಲಿ ಅಳೆಯುತ್ತಾರೆ. ಉದ್ದವನ್ನು ಸೆಂಟಿಮೀಟರ್ನಲ್ಲಿ ಕೊಟ್ಟರೆ ಸುತ್ತಳತೆಯನ್ನು ಸೆಂಟಿಮೀಟರ್ ಅಂತಲೇ ಬರೀಬೇಕು, ಮೀಟ್ರ್ ಕೊಟ್ಟರೆ ಮೀಟ್ರ್ ಅಂತಲೇ ಬರೀಬೇಕು, ಕಿಲೋಮೀಟ್ರ್ ಕೊಟ್ಟರೆ ಕಿಲೋಮೀಟ್ರ್ ಅಂತಲೇ ಬರೀಬೇಕು. ಇನ್ನು ನೆಕ್ಸ್ಟ್ ನೋಡಿ, ಒಂದು ತ್ರಿಭುಜದ 2 ಬಾಹುಗಳ ಉದ್ದ 17 ಸೆಂಟಿಮೀಟರ್ 15. ಇಲ್ಲಿ ಒಂದು ಕಚ್ಚಾ ಆಕೃತಿಯನ್ನು ಹಾಕಿದ್ದೀನಿ. ABC. AB ಎಷ್ಟಿದೆ? 17 ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ AC ಎಷ್ಟಿದೆ? 15 ಅಂತ ತಿಳ್ಕೊಳ್ಳೋಣ. ನಾವು ಕಂಡುಹಿಡಿಬೇಕಾದದ್ದು BC ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ಅದರ ಸುತ್ತಳತೆ ಕೊಟ್ಟಿದ್ದಾರೆ 40 ಸೆಂಟಿಮೀಟರ್. ನೋಡಿರಿ, ತ್ರಿಭುಜದ 3 ಬಾಹುಗಳ ಒಟ್ಟು ಮೊತ್ತ 40 ಸೆಂಟಿಮೀಟರ್ಗೆ ಸಮವಾಗಿದೆ. ಆದ್ದರಿಂದ AB ಪ್ಲಸ್ AC ಪ್ಲಸ್ BC = ಸುತ್ತಳತೆ 17 ಪ್ಲಸ್ 15 BC ಕಂಡುಹಿಡಿಬೇಕು. ಇವೆರಡನ್ನು ಕೂಡಿಸಿದಾಗ 32 ಆಗುತ್ತೆ. 32 ಇಲ್ಲಿ = ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ? 40. ಈ 32ಅನ್ನು ಬಲಗಡೆ ತಂದಾಗ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. 40ರಲ್ಲಿ 32ಅನ್ನು ಕಳೆಯಿರಿ, ಎಷ್ಟು ಬಂತು? 8 ಸೆಂಟಿಮೀಟರ್. ಇನ್ನು ಈ ಸರಳ ಆಕೃತಿಗಳ ವಿಸ್ತೀರ್ಣ ಅಂತಂದರೆ ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಆಕೃತಿಯ ವಿಸ್ತೀರ್ಣ ಎಂದು ಕರೆಯುತ್ತೇವೆ. ಯಾವುದೇ ಒಂದು ಆಕೃತಿಯು ಅದನ್ನು ಇಟ್ಟಾಗ ಅದು ಎಷ್ಟು ಸ್ಥಳವನ್ನು ಆಕ್ರಮಿಸುತ್ತದೆಯೋ ಅದರ ವಿಸ್ತೀರ್ಣ ಎಂದು ಕರೆಯುತ್ತೇವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1ನೇ ಚೌಕಾಕೃತಿ, ಇಲ್ಲಿ 1ನೇ ಆಕೃತಿ ಇದು. ಇಲ್ಲಿ ಈ ಆಕೃತಿಯನ್ನು ನೋಡಿದಾಗ ಇಲ್ಲಿ ಒಂದು ಚೌಕ ಇದೆ, ಇಲ್ಲಿ ಒಂದು ಚೌಕ, ಇಲ್ಲಿ ಚೌಕ, ಒಟ್ಟು ಎಷ್ಟಿದೆ? 3 ಚೌಕಗಳು, 3 ಸಾಲಿದೆ. ಅದನ್ನು 1ನೇ ಆಕೃತಿ ಎಷ್ಟು ಚೌಕಗಳಿಂದ ಆವೃತವಾಗಿದೆ ಅಂದರೆ 1 2 3 4 5 6 7 8 9 ಒಟ್ಟು 9. 2ನೇ ಆಕೃತಿ ಎಷ್ಟು ಚೌಕಗಳಿಂದ ಆವೃತವಾಗಿದೆ ನೋಡ್ರಿ? 1 2 3 4 5 6 7 8 9 10 11 12 ಒಟ್ಟು 12. ಯಾವ ಥರ ವಿಸ್ತೀರ್ಣ ಹೆಚ್ಚು ಅಂತಂದಾಗ
ಇಲ್ಲಿ ನೋಡ್ರಿ 3 ಅಡ್ಡ ಸಾಲು 3 ಕಂಬ ಸಾಲು, ಅಂದರೆ ಇದು ಚೌಕ ಆಗಿದೆ. ಇಲ್ಲಿ 3 ಕಂಬ ಸಾಲು 4 ಅಡ್ಡ ಸಾಲುಗಳಿವೆ, ಅಂದರೆ ಇದು ಆಯತ ಅಂದಾಗ ಇಲ್ಲಿ ಚೌಕದ ವಿಸ್ತೀರ್ಣ ಅಂದರೆ ಬಾಹು ಸ್ಕ್ವೇರ್ ಆಗುತ್ತೆ. ಆದ್ದರಿಂದ 3 3ರ ವರ್ಗ 9. ಇನ್ನು ಆಯತದ ವಿಸ್ತೀರ್ಣ ಅಂದರೆ ಉದ್ದ ಗುಂಡ್ಲೆ ಆಗಲ್ಲ, ಹೌದಾ? ಈಗ 3 × 4ರ ಬರ್ಕೋರಿ, ಅಥವಾ 4 × 3 ಅಂತಂದರೆ 12 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆದ್ದರಿಂದ ಯಾವುದರ ವಿಸ್ತೀರ್ಣ ಹೆಚ್ಚು ಅಂತಂದಾಗ ಯಾವುದನ್ನು ತಗೋತೀರಿ ಅಂದರೆ, ಈಗ ಆಯತದ ವಿಸ್ತೀರ್ಣ ನೋಡ್ರಿ ಜಾಸ್ತಿ ಇದೆ, 12 ಇದೆ, 12 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಆದ್ದರಿಂದ PQRSನ ವಿಸ್ತೀರ್ಣ ಹೆಚ್ಚು. ವಿಸ್ತೀರ್ಣವನ್ನು ಯಾವ ಮೂಲಮಾನದಲ್ಲಿ ಅಳೆಯುವಿರಿ? ಸೆಂಟಿಮೀಟ್ರ್ ಇದರೊಳಗೇನು ತಗೊಂಡಾಗ ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ರೆ ಸೆಂಟಿಮೀಟ್ರ್ ಅಂತ ತೆಗೆದುಕೋಬೇಕು. ಇಲ್ಲ ಅಂತಂದರೆ ಈಗಾಗಲೇ ಹೇಳಿದ್ದೀನಿ, ಮೀಟ್ರ್ ಕೊಟ್ಟಿದ್ರೆ ಮೀಟ್ರ್ ಸ್ಕ್ವೇರ್ ಅಂತ ನಾವು ಬರಿಬೋದು. ಸೆಂಟಿಮೀಟ್ರ್ ಸ್ಕ್ವೇರ್ ಅಥವಾ ಮೀಟ್ರ್ ಸ್ಕ್ವೇರ್ ಅಂತಲೂ ಬರಿಬೋದು. ಇನ್ನು ಮುಂದಿನ ಹಾಳೆಯನ್ನು ನೋಡೋಣ. ಮುಂದುವರಿದ ಭಾಗ ನೋಡ್ರಿ. ಹೌದು ಮಕ್ಕಳೇ, ವಿಸ್ತೀರ್ಣವನ್ನು ಚದರಮಾನದಲ್ಲಿ ಅಳೆಯುತ್ತಾರೆ, ಅಥವಾ ಚದರಮಾನ ಅಂತ ಕರಿಬೋದು. ಇಲ್ಲ ಅಂತಂದರೆ ಮೀಟ್ರ್ ಅಥವಾ ಸೆಂಟಿಮೀಟ್ರ್, ಅವ್ರು ಯಾವುದನ್ನು ಕೊಟ್ಟಿರ್ತಾರೋ ಅದರಲ್ಲಿ ನಾವು ಸೆಂಟಿಮೀಟ್ರ್ ಸ್ಕ್ವೇರ್ ಅಥವಾ ಮೀಟ್ರ್ ಸ್ಕ್ವೇರ್ ಅಥವಾ ಕಿಲೋಮೀಟ್ರ್ ಸ್ಕ್ವೇರ್ ಈ ರೀತಿ ನಾವು ಮಾಡಬೇಕಾಗತ್ತೆ. ಈಗ ಕೆಲವು ಸರಳ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋಣವೇ. ಆಯತದ ವಿಸ್ತೀರ್ಣ ಉದ್ದ ಗುಂಡ್ಲೆ ಆಗಲ್ಲ, ಅಂದರೆ L × B. ಚೌಕದ ವಿಸ್ತೀರ್ಣ A × A ಅಂತಂದಾಗ A ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣ 1/2. ಪಾದ ಅಂದಾಗ ಇಲ್ಲಿ B ಅಂತ ತಗೊಂಡಿದೆ, H ಅಂತಂದರೆ ಎತ್ತರ. ಇಲ್ಲಿ ಆಕೃತಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿದಾಗ ಆಕೃತಿ ಆಯತ ಇದೆ. ಆಯತದಂತ ನಾವು ಯಾವ ರೀತಿಯಿಂದ ಹೇಳ್ಬೋದು ಅಂತಂದರೆ, ಇಲ್ಲಿ ಪ್ರತಿಯೊಂದು ಕೋನ ಲಂಬ ಕೋನ ಆಗಿರ್ತದೆ, ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಆಯತದ ವಿಸ್ತೀರ್ಣ ಅಂದರೆ ಉದ್ದ ಗುಂಡ್ಲೆ ಆಗಲ್ಲ. ಉದ್ದ ಎಷ್ಟಿದೆ? 4 ಸೆಂಟಿಮೀಟರ್. ಅಗಲ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ, ಹೌದಾ? ಅಂದಾಗ 4 3 12 ಸೆಂಟಿಮೀಟರ್ ಸ್ಕ್ವೇರ್. ಇದನ್ನು ನೋಡಿದಾಗ ಎಲ್ಲ ಬಾಹುಗಳು ಸೇಮ್ ಇವೆ ನೋಡ್ರಿ, ಅಂದಾಗ ಇದು ಚೌಕ. ಆದ್ದರಿಂದ ಇದ್ರ ವಿಸ್ತೀರ್ಣ ಬಾಹು ಸ್ಕ್ವೇರ್ ಅಥವಾ ಭುಜ ಸ್ಕ್ವೇರ್ ಅಂತಲೂ ಹೇಳ್ಬೋದು. 5ರ ವರ್ಗ 25 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಅಂದಾಗ ಪಾದ ಎಷ್ಟು ಕೊಟ್ಟಿದ್ದಾರೆ? 8. ಎತ್ತರ ಎಷ್ಟಿದೆ? 4. 1/2 ಪಾದ ಇಂಟು ಎತ್ತರ, ಅಂದರೆ 4 2 1 2 2 4 8 4 × 4 16 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ತ್ರಿಭುಜದ ಪಾದ 15 ಸೆಂಟಿಮೀಟರ್, ಎತ್ತರ 12 ಸೆಂಟಿಮೀಟರ್ ಆದಾಗ ಇದರ ವಿಸ್ತೀರ್ಣ ಅಂತ ಹೇಳಿದ್ದಾರೆ. ತ್ರಿಭುಜದ ವಿಸ್ತೀರ್ಣ 1/2 ಪಾದ ಇಂಟು ಎತ್ತರ, 2 1 2 2 6 12 15 6 90 ಸೆಂಟಿಮೀಟರ್ ಸ್ಕ್ವೇರ್. ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ ನಾವು ಪುನರ್ಮನನ ಹಾಳೆ 22 ನೋಡೋಣ. ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಏಕೆಂತಂದರೆ ನೀವು ಸಬ್ಸ್ಕ್ರೈಬ್ ಆದ್ರಿ ಅಂತಂದರೆ ಮುಂದಿನ ಹಾಳೆಯನ್ನು ನಾನು ಬಿಡಿಸಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಆ ವಿಡಿಯೋವನ್ನು ನೋಡಲು ನಿಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ಆ ನೋಟಿಫಿಕೇಷನ್ ಸಿಕ್ತು ಅಂತಂದರೆ ಆ ವಿಡಿಯೋವನ್ನು ಮೊದಲಿಗೆ ನೀವೇ ನೋಡಬಹುದು.